SK Super TMT, the long life TMT. ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದು ಇದೀಗ ಅವರ ಪಾರ್ಥಿವ ಶರೀರವನ್ನು ಚರ್ಚ್ಗೆ ತೆಗೆದುಕೊಂಡು ಬರಲಾಗಿದೆ. ಅಲ್ಲಿ ಸುಮಾರು 1 ಅಥವಾ 2 ತಾಸುಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಜೊತೆಗೆ ಅಲ್ಲಿ ಪ್ರಾರ್ಥನೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಕಲ್ಕೆರೆ ಚರ್ಚ್ಗೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ. ಚರ್ಚ್ನಲ್ಲಿ ಪ್ರಾರ್ಥನೆಯ ಬಳಿಕ ಬನ್ನೇರುಘಟ್ಟದ ರೆಸಾರ್ಟ್ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಕುಟುಂಬಸ್ಥರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ತೆಗೆದುಕೊಂಡು ಹೋದ ನಂತರದಲ್ಲಿ ಪೂರ್ಣ ವಿಧಿವಿಧಾನಗಳೆಲ್ಲವೂ ಕೂಡ ಆಗುತ್ತೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸೇಂಟ್ ಜೋಸೆಫ್ ಚರ್ಚ್ಗೆ ಇದೀಗಾಗಲೇ ಆತ್ಮಹತ್ಯೆಗೆ ಶರಣಾಗಿರುವಂತಹ ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗಿದೆ. ಚಿರಶಾಂತಿ ವಾಹನದ ಮುಖೇನ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಯಿತು. ಈ ಹೊತ್ತಲ್ಲೇ ಅವರು ಇಷ್ಟಪಟ್ಟು ಖರೀದಿ ಮಾಡಿದಂತಹ ಓಡಾಟ ನಡೆಸ್ತಾ ಇದ್ದಂತಹ ಕಾರುಗಳಲ್ಲೂ ಕೂಡ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಯಿತು. ಬೆಳಗ್ಗೆಯೂ ಕೂಡ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಪಾರ್ಥಿವ ಶರೀರದ ದರ್ಶನವನ್ನು ಹಲವಾರು ಗಣ್ಯರು ಅವರ ಕುಟುಂಬಸ್ಥರು ಪಡ್ಕೊಂಡ್ರು. ಅದಾದ ನಂತರದಲ್ಲಿ ಚಿರಶಾಂತಿ ವಾಹನದ ಮುಖೇನವಾಗಿ ಚರ್ಚ್ಗೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ದೃಶ್ಯ ಈಗಾಗಲೇ ತಲುಪಿಯಾಗಿದೆ. ಸೇಂಟ್ ಜೋಸೆಫ್ ಚರ್ಚ್ಗೆ ಅವರ ಮೃತದೇಹ ತಲುಪಿದ್ರಿಂದ ಇನ್ನು ಪ್ರಾರ್ಥನೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗುತ್ತೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಲ್ಲಿ ಪ್ರಾರ್ಥನೆಯೆಲ್ಲ ನೆರವೇರಿದ ನಂತರದಲ್ಲಿ ಸುಮಾರು 1 ಅಥವಾ 2 ತಾಸಿನ ಅವಧಿಯ ಒಂದು ಪಾರ್ಥಿವ ಶರೀರದ ದರ್ಶನ ಅಲ್ಲಿಯೂ ಕೂಡ ಇರುತ್ತೆ ಅಂತ ಹೇಳಲಾಗ್ತಿದೆ. ಅದಾದ ನಂತರದಲ್ಲಿ ಬನ್ನರಘಟ್ಟದ ರೆಸಾರ್ಟ್ನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ತಯಾರಿಗಳು ಆಗಿದೆ. IT ರೇಡ್ನ ಹಿನ್ನೆಲೆಯಲ್ಲಿ ಒತ್ತಡಕ್ಕೆ ಒಳಗಾಗಿ ಸಿಜೆ ರಾಯ್ IT ಅಧಿಕಾರಿಗಳ ಕಣ್ಣೆದುರಲ್ಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಗುಂಡು ಹಾರಿಸಿಕೊಂಡು ಎದೆಗೆ ಬಲವಾಗಿ ಆ ಗುಂಡು ಸೀಳಿ ನುಗ್ಗಿದ್ರಿಂದ ತೀವ್ರ ರಕ್ತಸ್ರಾವದಿಂದ ಅವರು ಸಾವನ್ನಪ್ಪಿದ್ರು. ಅದಾದ ನಂತರದಲ್ಲಿ ಕುಟುಂಬಸ್ಥರು ದುಬೈನಿಂದ ಬರಬೇಕಾಗಿತ್ತು, ಬಂದಿದ್ದಾರೆ. ಈಗ ಪ್ರಾರ್ಥನೆ ನೆರವೇರ್ತಾ ಇದೆ. ನಮ್ಮ ರಾಯ್ ಅವರು ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಬಹಳ ವರ್ಷಗಳಿಂದ ಗೊತ್ತು. ಮೊದಲು ನಮ್ಮ ಲಕ್ಷಂದ್ರದಲ್ಲಿ ನಮ್ಮ ಮನೆ ಹತ್ರನೇ ಅವರು ಇದ್ದಿದ್ದು, ತಂದೆಯವರು ಅಲ್ಲೇ ಇದ್ರು. ಆಮೇಲೆ ಇವರೆಲ್ಲ ದೊಡ್ಡವರಾದ್ಮೇಲೆ ಸ್ವಲ್ಪ ಈಗ ಬಿಸ್ನೆಸ್ ಅಲ್ಲಿ ಎಲ್ಲ ಅಣ್ಣ ತಮ್ಮಂದ್ರೆಲ್ಲ ಇಂಪ್ರೂವ್ ಆದ್ಮೇಲೆ ಆಮೇಲೆ ಈ ಕಡೆ ಕೋರಮಂಗಲಕ್ಕೆ ಬಂದರು. ಅವ್ರ ದೊಡ್ಡಣ್ಣನೂ ಈಗಲೂ ಕೋರಮಂಗಲದಲ್ಲೇ ಇರೋದು, ಅವ್ರ ತಂದೆ ತಾಯಿನೂ ಅಲ್ಲೇ ಇದ್ದಿದ್ದು, ಮತ್ತು ಅವ್ರ ಅಣ್ಣ ಕೂಡ ಅಲ್ಲೇ ಇರೋದು. ಭಾಳ ವರ್ಷಗಳಿಂದ ಗೊತ್ತು, 20-30 ವರ್ಷಗಳಿಂದ ಚೆನ್ನಾಗಿ ಪರಿಚಯ ಇದ್ದಂಥವರು. ಭಾಳ ರಿಯಲ್ ಎಸ್ಟೇಟಲ್ಲಿ ಭಾಳ ಬೆಳೆದಿದ್ರು, ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು. ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಸ್ಥಿತಿ ಬಂದಿದ್ದು ಭಾಳ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಸದ್ಯ ಪಾರ್ಥಿವ ಶರೀರ ಚರ್ಚ್ಗೆ ತಲುಪಿಯಾಗಿದೆ. ಅಲ್ಲಿ ಪ್ರಾರ್ಥನೆ ಪ್ರಕ್ರಿಯೆಗಳು ಎಷ್ಟೊತ್ತು ಚರ್ಚ್ನಲ್ಲೇ ಇರಿಸ್ತಾರೆ, ಅದರ ಬಗ್ಗೆ ಮಾಹಿತಿ ಏನು? ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಅವರ ಅಂತಿಮ ವಿಧಿವಿಧಾನ ಮಾಡಲಿಕ್ಕೆ ಬನ್ನರ್ಘಟ್ಟದಲ್ಲಿರುವಂತ ಅವರ ರೆಸಾರ್ಟ್ಗೆ ತರಲಾಗಿತ್ತು. ಅಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಮುಗಿಸಿ ಈಗ ಬನ್ನರ್ಘಟ್ಟ ಅವರ ರೆಸಾರ್ಟ್ ಪಕ್ಕದಲ್ಲಿರುವಂತಹ ಸೆಂಟ್ ಜೋಸೆಫ್ ಚರ್ಚ್ಗೆ ಅವರ ಪಾರ್ಥಿವ ಶರೀರವನ್ನ ತರಲಾಗಿದೆ. ಇಲ್ಲಿ ಪೂಜೆಯನ್ನ ಮಾಡಿ 1 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಲಾಗುತ್ತೆ. ಪ್ರಾರ್ಥನೆ ಮಾಡಿದ ಬಳಿಕ ಇಲ್ಲಿಂದ ಮತ್ತೆ ರೆಸಾರ್ಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕ್ರಿಶ್ಚಿಯನ್ ಸಮುದಾಯದ ವಿಧಿವಿಧಾನದ ಪ್ರಕಾರ ಅಲ್ಲಿ ಕಾರ್ಯ ಮಾಡಿ ಅಂತಿಮ ವಿಧಿವಿಧಾನ ಮುಗಿಸಿ ಕಾರ್ಯ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಚರ್ಚ್ಗೆ ಬಾಡಿ ತಂದಿದ್ದು, ಇಲ್ಲಿ ಎಲ್ಲಾ ರೀತಿಯ ವಿಧಿವಿಧಾನ ಮುಗಿದ ಬಳಿಕ ಮತ್ತೆ ರೆಸಾರ್ಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ಕ್ರಿಯೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಿರುವಂತದ್ದು ಇದೆ. ನಾಗೇಶ್, ಅಂತಿಮ ವಿಧಾನದ ಕ್ರಿಯೆ ಅಫ್ಕೋರ್ಸ್ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಸುಡ್ತಾರ ಅಥವಾ ಉಳುವಂತಹ ಪದ್ಧತಿನ ಹೇಗೆ, ಯಾವ ರೀತಿಯಾಗಿರುತ್ತೆ? ಈಗಾಗಲೇ ಅಲ್ಲಿ ರೆಸಾರ್ಟ್ ನ ವಾತಾವರಣ ಮತ್ತು ಅಲ್ಲಿ ತಯಾರಿಗಳನ್ನು ನೋಡಿದಂತ ಸಂದರ್ಭದಲ್ಲಿ ಇಲ್ಲಿಂದ ಪೂಜೆ ಕಾರ್ಯಗಳನ್ನೆಲ್ಲವನ್ನು ಮುಗಿಸಿ ಪ್ರಾರ್ಥನೆ 1 ಗಂಟೆಗಳ ಕಾಲ ಚರ್ಚ್ ನಲ್ಲಿ ಪ್ರಾರ್ಥನೆ ಮಾಡುತ್ತೆ. ಇಲ್ಲಿಂದ ನೇರವಾಗಿ ತೆಗೆದುಕೊಂಡು ಹೋಗಿ ಅಲ್ಲಿ ಹೂಳ್ತಾರೆ ಅನ್ನುವಂತ ಮಾಹಿತಿಗಳು ಈಗ ಇರುವಂತದ್ದು. ಹಾಗಾಗಿ ಕ್ರಿಶ್ಚಿಯನ್ ಸಮುದಾಯದ ಪ್ರಕಾರ ಏನೆಲ್ಲ ವಿಧಿವಿಧಾನಗಳನ್ನ ಮಾಡಬೇಕು ಅವೆಲ್ಲವನ್ನ ಮಾಡಿ
ಅದಾದ ನಂತರ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳನ್ನ ಕುಟುಂಬಸ್ಥರು ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇಲ್ಲಿ ಪೂಜೆ ಮಾಡಿದ ಬಳಿಕ ಅಲ್ಲಿ ಹೋಗಿ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡುವ ಕೆಲಸ ಕುಟುಂಬಸ್ಥರು ಮಾಡ್ತಿರುವಂತದ್ದು. ರೈಟ್, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.